ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮತ್ತೊಂದು ಹೊಸ ಕತೆ. ಈ ಕತೆಗೂ ಸಹ ನನ್ನ ಮೊದಲನೇ ಕತೆಯೂ ಅಷ್ಟೇ ಪ್ರೀತಿ ವಿಶ್ವಾಸವನ್ನು ತೋರಿ ಎಂದು ಕೇಳಿಕೊಳ್ಳುತ್ತೇನೆ. ಬನ್ನಿ ಕತೆ ಶುರು ಮಾಡೋಣ. ಮೋಡ ಕರಗಿ ನೀರಾದಾಗ ಸೂರ್ಯ ಆಗ ತಾನೇ ತನ್ನ ಕೆಲಸಕ್ಕೆ ಬಂದಿದ್ದ. ಅಂದರೆ ಆಗ ತಾನೇ ಸೂರ್ಯೋದಯವಾಗಿತ್ತು. ಹಕ್ಕಿಗಳು ಕಲರವದಿಂದ ಹಾರಾಡುತ್ತಿದ್ದವು. ಹಾಲು ಮಾರುವವ ಹಾಲು ಮಾರಿಕೊಂಡು ಹೋಗುತ್ತಿದ್ದ. ಪೇಪರ್ ಹಾಕುವವ ಪೇಪರ್ ಹಾಕುತ್ತಿದ್ದ. ಬೆಂಗಳೂರಿನಲ್ಲಿ ಅದು ಒಂದು ದೊಡ್ಡ ಬಂಗಲೆ. ಸುತ್ತಮುತ್ತ ದೊಡ್ಡ ಕಾಂಪೌಂಡ್ ಮತ್ತು ದೊಡ್ಡ ಗೇಟ್. ಅಲ್ಲಿಗೆ ಒಬ್ಬ ಪೇಪರ್ ಹಾಕುವವ ಗೇಟ್ ಓಪನ್ ಮಾಡಿ ಮನೆ ಬಾಗಿಲಿಗೆ ಬಂದು ಮೇಡಮ್ ಪೇಪರ್ ಎಂದು ಕರೆಯುತ್ತಾನೆ. ಅವನು ಕರೆಯುತ್ತಲೇ ಒಳಗಿನಿಂದ ಒಂದು ಮಹಿಳೆ ಬಂದು ಪೇಪರ್ ತೆಗೆದುಕೊಳ್ಳುತ್ತಾರೆ. ಪೇಪರ್ ತೆಗೆದುಕೊಂಡು ಒಳಗೆ ಬಂದು ಸೋಫಾ ಮೇಲೆ ಇಟ್ಟು ಅಡಿಗೆ ಮನೆಗೆ ಬಂದು ಕಾಫಿ ಮಾಡಲು ಇಟ್ಟರು. ಅವರು ಕಾಫಿ ಮಾಡುತ್ತಿರಲು ಹಿಂದಿನಿಂದ ಒಂದು ಸುಂದರ ಯುವತಿ ಬಂದು, ಅತ್ತೆ, ನೀವು ಯಾಕೆ ಕಾಫಿ ಮಾಡ್ತಾ ಇದ್ದೀರಾ? ನಾನೇ ಮಾಡ್ತಿದ್ದೆ ಅಲ್ವಾ ಎಂದು ಹೇಳುತ್ತಾಳೆ. ಅವರು, ಏನು ಪರವಾಗಿಲ್ಲ ಬಿಡಮ್ಮ, ನೀನು ಯಾಕೆ ಇಷ್ಟು ಬೇಗ ಎದ್ದೆ? ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಾಗಿತ್ತು ಎಂದು ಹೇಳುತ್ತಾರೆ. ಮತ್ತೆ ಅವರು, ಎಲ್ಲಿ ನನ್ನ ಮಗ ಏನು ಮಾಡ್ತಿದ್ದಾನೆ, ಇನ್ನೂ ಎದ್ದಿಲ್ವಾ ಎಂದು ಅವಳಿಗೆ ಕೇಳುತ್ತಾರೆ. ಅದಕ್ಕೆ ಆ ಯುವತಿ, ಇಲ್ಲ, ಇನ್ನೂ ಮಲಗಿದ್ದಾರೆ ಅತ್ತೆ ಅವರು ಎಂದು ಉತ್ತರ ಕೊಡುತ್ತಾಳೆ. ಬನ್ನಿ ಈಗ ನಮ್ಮ ಹೀರೋ ಅಂದರೆ ಕಥಾನಾಯಕನ ಫ್ಯಾಮಿಲಿಯ ಪರಿಚಯ ಮಾಡಿಕೊಳ್ಳೋಣ. ಚಂದ್ರನಾರಾಯಣ್ ಇವರು ನಮ್ಮ ಕಥಾನಾಯಕನ ತಂದೆ. ತಮ್ಮದೇ ಆದ ಸ್ವಂತ ಬಿಸಿನೆಸ್ಸನ್ನು ನಡೆಸುತ್ತಾರೆ. ನಾರಾಯಣ್ ಇವರು ನಮ್ಮ ಕಥಾನಾಯಕನ ತಾತ. ಇವರು ತಮ್ಮ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿ ನೆಮ್ಮದಿಯಿಂದ ಇದ್ದಾರೆ. ಈಶ್ವರಿ ಇವರು ನಮ್ಮ ಕಥಾನಾಯಕನ ಮುದ್ದಿನ ತಾಯಿ. ಇವರು ಮನೆ ಗೃಹಿಣಿ. ಯಶವಂತ್ ನಾರಾಯಣ್ ಇವರು ನಮ್ಮ ಕಥಾನಾಯಕನ ದೊಡ್ಡಪ್ಪ. ಇವರು ತಮ್ಮನೊಂದಿಗೆ ಇಬ್ಬರು ಸೇರಿ ಬಿಸ್ನೆಸ್ಸನ್ನು ಮೇಂಟೈನ್ ಮಾಡುತ್ತಾರೆ. ನಿಖಿಲ್ ಇವನು ನಮ್ಮ ಕಥಾನಾಯಕನ ದೊಡ್ಡಪ್ಪನ ಮಗ, IPS ಆಫೀಸರ್. ಮನಸ್ವಿ ಆ ಮನೆಯ ಮುದ್ದು ಮಗಳು, ನಮ್ಮ ಕಥಾನಾಯಕನ ಸ್ವಂತ ತಂಗಿ. ಇವಳು ಈಗ ತಾನೇ SSLC ಸ್ಕೂಲ್ಗೆ ಹೋಗುತ್ತಾಳೆ. ಹೆಚ್ಚು ಕಮ್ಮಿ ಅಂದರೂ ನಮ್ಮ ನಾಯಕನಿಗಿಂತ 10 ವರ್ಷ ಚಿಕ್ಕವಳು. ಇನ್ನು ಕೊನೆಯದಾಗಿ ಸೋನಲ್ ಇವರು ನಮ್ಮ ಕಥಾನಾಯಕನ ಮುದ್ದಿನ ಅತ್ತಿಗೆ, ಅಂದರೆ ನಿಖಿಲ್ ಅವರ ಹೆಂಡತಿ. ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡುತ್ತಾರೆ. ಈಗ ಮೇಯ್ನ್ ನಮ್ಮ ಹೀರೋ, ಅವನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಹೀರೋ ಮಯಾಂಕ್. ಇವನು ತುಂಬ ತುಂಟ ಸ್ವಭಾವದ ಹುಡುಗ. ಯಾವ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇರಲ್ಲ. ಅಂದರೆ ತುಂಬ ಖುಷಿಯಿಂದ ತಾನು ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಇರುವ ಸ್ವಭಾವವನ್ನು ಹೊಂದಿರುವವನು. ಇವನು ಇಂಡಿಯನ್ ನವಿಯಲ್ಲಿ ಆಫೀಸರ್ ಆಗಿ ಕೆಲಸವನ್ನು ಮಾಡುತ್ತಾನೆ. ಈಗ ಕತೆಗೆ ಬರೋಣ. ಕಥಾನಾಯಕಿ ಬಗ್ಗೆ ಮುಂದೆ ತಿಳಿಯೋಣ. ಈಶ್ವರಿಯವರು ಕಾಫಿಯನ್ನು ಮಾಡಿ ಸೋನಲ್ ಕೈಗೆ ಕೊಟ್ಟು ತಾವು ಒಂದು ತೆಗೆದುಕೊಂಡು ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ. ಸೋನಲ್ ಸಹ ಬಂದು ಸೋಫಾ ಮೇಲೆ ಕುಳಿತುಕೊಂಡು ಕಾಫಿಯನ್ನು ಕುಡಿಯುತ್ತಾ, ಅತ್ತೆ, ಕಾಫಿ ಸೂಪರ್, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಕಾಫಿನ ಎಂದು ಹೇಳುತ್ತಾಳೆ. ಅದಕ್ಕೆ ಈಶ್ವರಿಯವರು, ಏನಿಲ್ಲಮ್ಮ, ನೀನು ಚೆನ್ನಾಗಿಯೇ ಮಾಡ್ತೀಯ ಎಂದು ಉತ್ತರಿಸುತ್ತಾರೆ. ಈಶ್ವರಿಯವರು ಮತ್ತೆ, ನಿಖಿಲ್ ಇನ್ನೂ ಎದ್ದಿಲ್ವಾ? ಕೆಲಸಕ್ಕೆ ಬೇರೆ ಟೈಮ್ ಆಗ್ತಿದೆ, ಹೋಗಮ್ಮ, ಹೋಗಿ ಎಪ್ಸು ಎಂದು ಹೇಳುತ್ತಾರೆ. ಅದಕ್ಕೆ ಸೋನಲ್, ಮತ್ತೆ ಈಗಷ್ಟೇ ಎದ್ದಿರಬಹುದೇನೋ, ನೋಡಿಕೊಂಡು ಬರ್ತೀನಿ ಅತ್ತೆ, ಅವರಿಗೂ ಕಾಫಿ ಬೇರೆ ಕೊಡಬೇಕು ಎಂದು ಹೇಳಿ ತನ್ನ ರೂಮಿನತ್ತ ಮಾಡಿ ಮೆಟ್ಟಿಲನ್ನು ಹತ್ತಿ ಹೋಗುತ್ತಾಳೆ. ಇತ್ತ ರೂಮ್ನಲ್ಲಿ ನಿಖಿಲ್ ಆಗ ತಾನೇ ಎದ್ದು ಜಿಮ್ ಮಾಡುವ ಸಲುವಾಗಿ ತನ್ನ ಬಾಲ್ಕನಿಗೆ ಹೋಗುತ್ತಾನೆ. ತನ್ನ ಬಾಲ್ಕನಿಗೆ ಬಂದು ವರ್ಕೌಟ್ ಮಾಡುತ್ತಾ ಇರಲು ಸೋನಲ್ ರೂಮ್ ಡೋರನ್ನು ಓಪನ್ ಮಾಡಿ ಬಾಲ್ಕನಿಗೆ ಬರುತ್ತಾಳೆ. ಬಂದು, ನಿಖಿಲ್ ಅವರೇ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳುತ್ತಾಳೆ. ಅದಕ್ಕೆ ನಿಖಿಲ್, ನೋಡು ಬೇಬಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ವಾ? ವರ್ಕೌಟ್ ಮಾಡ್ತಾ ಇದ್ದೀನಿ ಬೇಬಿ ಎಂದು ಹೇಳುತ್ತಾನೆ. ಸೋನಲ್, ನಿಖಿಲ್, ಕಾಫಿ ತೆಗೆದುಕೊಂಡು ಬಂದು ಕೊಡಲಾ ಎಂದು ಕೇಳುತ್ತಾಳೆ. ಅದಕ್ಕೆ ನಿಖಿಲ್, ಮೊದಲು ಒಂದು ಕಪ್ ಕಾಫಿ ಕೊಡು, ಫಸ್ಟು ತಲೆ ತುಂಬ ನೋಯ್ತಾ ಇದೆ ಎಂದು ಹೇಳುತ್ತಾನೆ. ಸೋನಲ್ ರೂಮಿನಿಂದ ಆಚೆ ಬಂದು ಮತ್ತೆ ಅಡಿಗೆ ಮನೆಯತ್ತ ಬರುತ್ತಾಳೆ. ಈಶ್ವರಿಯವರು ಮಾಡಿಟ್ಟ ಕಾಫಿಯನ್ನು ಒಂದು ಕಪ್ಗೆ ತೆಗೆದುಕೊಂಡು ಮತ್ತೆ ರೂಮ್ಗೆ ಹೋಗುತ್ತಾಳೆ. ಕಾಫಿ ಕುಡಿದ ನಿಖಿಲ್ ಫ್ರೆಶ್ ಅಪ್ ಆಗಲು ವಾಶ್ರೂಮ್ ಕಡೆಗೆ ಹೋಗುತ್ತಾನೆ.
ಸೋನಲ್ ಕೂಡ ಕಾಲೇಜ್ ಕೆಲಸಕ್ಕೆ ಹೋಗುವ ಕಾರಣ ತಾನು ತಿಂಡಿ ಮಾಡುವ ಸಲುವಾಗಿ ಮತ್ತೆ ಅಡಿಗೆ ಮನೆಗೆ ಬರುತ್ತಾಳೆ. ಈಶ್ವರಿಯವರು ಆಲ್ರೆಡಿ ತಿಂಡಿಯನ್ನು ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿರುತ್ತಾರೆ. ಸೋನಲ್ ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಎಲ್ಲರಿಗೂ ತಟ್ಟೆಯನ್ನು ಇಟ್ಟು ಎಲ್ಲರನ್ನು ತಿಂಡಿಗೆ ಬರಲು ಕರೆಯುವ ಸಲುವಾಗಿ ಅವರ ರೂಮಿನ ಬಳಿ ಹೋಗಿ ಕರೆದು ಮತ್ತೆ ಡೈನಿಂಗ್ ಟೇಬಲ್ ಬಳಿ ಬಂದು ತಟ್ಟೆಯನ್ನು ಎಲ್ಲರಿಗೂ ತಿಂಡಿ ಇಡುವ ಸಲುವಾಗಿ ಎಲ್ಲ ಡೈನಿಂಗ್ ಟೇಬಲನ್ನು ಅರೇಂಜ್ ಮಾಡುತ್ತಾಳೆ. ಗಂಟೆ 9 ಆದ ಕಾರಣ ಎಲ್ಲರೂ ತಮ್ಮ ರೂಮ್ನಿಂದ ಡೈನಿಂಗ್ ಟೇಬಲ್ ಬಳಿ ತಿಂಡಿ ತಿನ್ನುವ ಸಲುವಾಗಿ ಬರುತ್ತಾರೆ. ಚಂದ್ರನಾರಾಯಣ್ ಅವರು ಮತ್ತು ಯಶವಂತ್ ನಾರಾಯಣ್ ಅವರು ಮತ್ತು ನಾರಾಯಣ್ ಬಂದು ತಿಂಡಿ ತಿನ್ನುವ ಸಲುವಾಗಿ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾರೆ. ಚಂದ್ರನಾರಾಯಣ್ ಅವರು ಸೋನಲ್ಗೆ, ಎಲ್ಲಮ್ಮ ನಿನ್ನ ಗಂಡ ನಿಖಿಲ್ ಕಾಣಿಸ್ತಾ ಇಲ್ಲ, ಯಾಕೆ ಅವನಿಗೆ ಸ್ಟೇಷನ್ಗೆ ಹೋಗೋಕ್ಕೆ ಟೈಮ್ ಆಗಿಲ್ವಂತ ಎಂದು ಸೋನಲ್ಗೆ ಕೇಳುತ್ತಾರೆ. ಮತ್ತೆ ನಿನ್ನ ಅತ್ತೆ ಈಶ್ವರಿಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದು ಕೇಳುತ್ತಾರೆ. ಇಲ್ಲ ಮಾವ, ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಿಮಗೆ ನಾನು ತಿಂಡಿಯನ್ನು ಬಡಿಸುತ್ತೇನೆ ಎಂದು ಪ್ಲೇಟಿಗೆ ತಿಂಡಿಯನ್ನು ಬಡಿಸುತ್ತಾಳೆ. ನಿಖಿಲ್ ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ. ಚಂದ್ರನಾರಾಯಣ್ ಮತ್ತೆ ಯಶವಂತ್ ನಾರಾಯಣ್ ತಮ್ಮ ಕೆಲಸದ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಮಾತನಾಡುತ್ತಾ ತಿಂಡಿಯನ್ನು ತಿನ್ನುತ್ತಿರುತ್ತಾರೆ. ನಿಖಿಲ್ ಸಹ ಸುಮ್ಮನೆ ಏನೋ ಒಂದು ಮಾತನಾಡದೆ ತಿಂಡಿ ತಿನ್ನುತ್ತಿರಲು ನಾರಾಯಣ್ ಅವರು ನಿಖಿಲನ್ನು ಛೇಡಿಸುತ್ತಾ, ನಿಕ್ಕೋ ನಿನ್ನ ಕೆಲಸ ಹೇಗೆ ನಡೀತಿದೆ ಎಂದು ಕೇಳುತ್ತಾರೆ. ಅವನು ನಕ್ಕು, ತಾತ ಹೆಂಗೋ ನಡೀತಿದೆ, ನಿಮಗೂ ಗೊತ್ತಲ್ವಾ ಪೊಲೀಸರು ಎಷ್ಟು ಟೆನ್ಷನ್ ಇರುತ್ತೆ ಅಂತ. ಮತ್ತೆ ನಾರಾಯಣ್ ಅವರು ಮತ್ತೆ ಮಹಿ ಯಾವಾಗ ಬರ್ತಾನಂತೆ ನಿಖಿಲ್ ಎಂದು ಕೇಳುತ್ತಾರೆ. ನಿಖಿಲ್ಗೆ, ಮಹಿಗೆ ಇನ್ನೂ ರಜಾ ಸಿಕ್ಕಿಲ್ವಂತೆ ತಾತ, ಇನ್ನೇನು 15 ದಿವಸ ಅಥವಾ 1 ತಿಂಗಳ ಒಳಗೆ ಬರುತ್ತಾನೆ ಎಂದು ಹೇಳುತ್ತಾನೆ. ಹೀಗೆ ಎಲ್ಲರೂ ತಿಂಡಿಯನ್ನು ತಿಂದುಕೊಂಡು ತಮ್ಮ ತಮ್ಮ ಕೆಲಸದ ಕಡೆ ಗಮನ ಕೊಡಲು ಮನೆಯಿಂದ ಆಚೆ ಹೋಗುತ್ತಾರೆ. ಸೋನಲ್ ಸಹ ತಿಂಡಿಯನ್ನು ತಿಂದು ಕಾಲೇಜಿಗೆ ಹೋಗುತ್ತಾಳೆ. ಇಷ್ಟು ನಮ್ಮ ಕಥಾನಾಯಕನ ಫ್ಯಾಮಿಲಿಯ ಬಗ್ಗೆ ಆಯಿತು. ಬನ್ನಿ ಈಗ ನಮ್ಮ ಕಥಾ ನಾಯಕಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕಥಾನಾಯಕಿ ಹೆಸರು ನಯನ. ಹೆಸರಿಗೆ ತಕ್ಕಂತೆ ನೀಲಿ ಕಣ್ಗಳ ನಯನ ಸುಂದರಿ. ಈಗ ತಾನೇ PUC ಓದುತ್ತಿದ್ದಾಳೆ. ಅವಳಿಗೆ ತಂದೆ ತಾಯಿ ಇಲ್ಲ. ಅವಳ ತಾಯಿ ವರ್ಷದ ಹಿಂದೆ ಮಹಡಿಯ ಮೇಲಿಂದ ಕಾಲು ಜಾರಿ ಬಿದ್ದು ನಿಧನರಾಗಿದ್ದಾರೆ. ಇರುವುದು ಒಬ್ಬಳೆ ಅಕ್ಕ. ಆಲ್ರೆಡಿ ಮದುವೆಯಾಗಿ ತನ್ನ ಗಂಡನ ಮನೆಯಲ್ಲಿ ಇದ್ದಾಳೆ. ಮತ್ತೆ ಅವಳು ತಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಇರುವುದು. ನಯನ ಆಗ ತಾನೇ ಎದ್ದು ಕಾಫಿ ಮಾಡುವ ಸಲುವಾಗಿ ಅಡಿಗೆ ಮನೆಯಲ್ಲಿ ಕಾಫಿಯನ್ನು ಮಾಡುತ್ತಿದ್ದಳು. ಅಲ್ಲಿಗೆ ಬಂದ ಅವಳ ಚಿಕ್ಕಮ್ಮ ಸರಿತಾರವರು ಅವಳನ್ನು ನೋಡುತ್ತಲೇ, ಏನೇ ಮೂದೇವಿ, ಏನೇ ಮಾಡ್ತಾ ಇದೀಯಾ, ಇಷ್ಟೊತ್ತು ಬೇಕಾ ಕಾಫಿ ಮಾಡಿ ಕೊಡೋಕ್ಕೆ? ಅದೇನಂತ ನಿನ್ನಂತ ಅನಿಷ್ಟದವಳನ್ನ ನಮ್ಮ ತಲೆಗೆ ಕಟ್ಟಿ ಹೋಗ್ಬಿಟ್ರೋ ನಿಮ್ಮ ಅಪ್ಪ ಅಮ್ಮ, ಏನು ಮಾಡೋದು, ಎಲ್ಲ ನಮ್ಮ ಕರ್ಮ ಎಂದು ನಯನಾಳ ತಲೆಗೆ ಸರಿಯಾಗಿ ಒಂದು ಹೊಡೆಯುತ್ತಾರೆ. ನಯನ ಏನೊಂದು ಮಾತನಾಡದೆ, ಸಾರಿ ಚಿಕ್ಕಮ್ಮ, ಸ್ವಲ್ಪ ಲೇಟ್ ಆಗೋಯ್ತು, ತಗೊಳ್ಳಿ ಕಾಫಿ ಎಂದು ಕಾಫಿ ಕಪ್ಪನ್ನು ಅವರ ಕೈಗೆ ಕೊಡುತ್ತಾಳೆ. ಕಾಫಿ ತೆಗೆದುಕೊಂಡು ಆಚೆ ಬರಲು ಅಲ್ಲೇ ಸೋಫಾ ಮೇಲೆ ಪೇಪರ್ ಓದುತ್ತಾ ಕುಳಿತಿದ್ದಾರೆ ವಿನೋದ್ ಅವರು, ಅಂದರೆ ನಯನಾಳ ಚಿಕ್ಕಪ್ಪ. ವಿನೋದ್ ಮತ್ತು ಸರಿತಾ ಇವರಿಗೆ 2 ಮಕ್ಕಳು, ಒಬ್ಬ ಗಂಡು, ಇನ್ನೊಬ್ಬಳು ಹುಡುಗಿ. ಇಬ್ಬರನ್ನು ಮದುವೆ ಮಾಡಿ ಮಗಳು ಗಂಡನ ಮನೆಯಲ್ಲಿ ಇದ್ದಾಳೆ. ಮಗ ಫಾರಿನ್ನಲ್ಲಿ ಜಾಬ್ ಮಾಡ್ತಾ ಹೆಂಡತಿ ಮಕ್ಕಳೊಂದಿಗೆ ಸೆಟಲ್ ಆಗಿದ್ದಾನೆ. ಇನ್ನು 6 ತಿಂಗಳೊಳಗೆ ಇವರೂ ಕೂಡ ತನ್ನ ಮಗನ ಬಳಿಗೆ ಪರ್ಮನೆಂಟ್ ಆಗಿ ಹೋಗಿ ಸೆಟಲ್ ಆಗುವ ಸಲುವಾಗಿ ನಯನಾಳಿಗೆ ಮದುವೆ ಮಾಡುವ ಸಲುವಾಗಿ ಸಂಬಂಧವನ್ನು ಹುಡುಕುತ್ತಿದ್ದಾರೆ. ವಿನೋದ್ ಅವರಿಗೆ ಕಾಫಿ ಕೊಟ್ಟು ಅವರ ಪಕ್ಕ ಕುಳಿತುಕೊಳ್ಳುತ್ತಲೇ, ಏನ್ರಿ ಯಾವುದಾದರೂ ಸಂಬಂಧ ಸಿಕ್ತಾ ನಯನಾಗೆ ಎಂದು ತಮ್ಮ ಪತಿಗೆ ಕೇಳುತ್ತಾರೆ. ವಿನೋದ್ ಅವರು, ಇನ್ನೂ ಇಲ್ಲ ಸರಿತಾ, ನೋಡ್ತಾ ಇದ್ದೀನಿ, ಆದರೂ ಇಷ್ಟು ಬೇಗ ಅವಳಿಗೆ ಮದುವೆ ಬೇಡದಿತ್ತೇನೋ ಎಂದು ಹೇಳುತ್ತಾರೆ. ವಿನೋದ್ರವರಿಗೆ ಅವಳನ್ನು ಕಂಡರೆ ಅಷ್ಟಕ್ಕಷ್ಟೇ, ಆದರೂ ತನ್ನ ಸ್ವಂತ ಅಣ್ಣನ ಮಗಳು ಎಂದು ಸ್ವಲ್ಪ ಪ್ರೀತಿಯಂತೂ ಇದ್ದೇ ಇತ್ತು. ಆದರೆ ಅವರು ತಾನೇ ಏನು ಮಾಡುತ್ತಾರೆ, ತನ್ನ ಮಡದಿಗೆ ಅವಳ ಮುಖ ಕಂಡರೆ ಆಗುವುದಿಲ್ಲ. ಈ ಸತ್ಯ ಅವರಿಗೂ ಗೊತ್ತಿತ್ತು. ಆದ್ದರಿಂದ ಏನು ಮಾತನಾಡದೆ ಸುಮ್ಮನೆ ಇರುತ್ತಾರೆ. ಸರಿತಾ, ಇನ್ನು ಸ್ವಲ್ಪ ದಿನ ಸುಮ್ಮನೆ ಇರು, ನಾನು ಒಳ್ಳೆ ಸಂಬಂಧ ಹುಡುಕ್ತಾ ಇದ್ದೀನಿ, ಯಾವುದಾದರೂ ಸಿಕ್ಕಿದ್ರೆ ಅವಳಿಗೆ ಮದುವೆ ಮಾತುಕತೆ ಮಾಡೋಣ ಎಂದು ಹೇಳಿ ತಮ್ಮ ರೂಮಿನತ್ತ ಕಾಫಿ ಕುಡಿದು ಎದ್ದು ಹೋಗುತ್ತಾರೆ ವಿನೋದ್ ಅವರು.
ಸರಿತಾ ಮಾತ್ರ ಕೋಪ ಮಾಡಿಕೊಂಡು ಸೋಫಾ ಮೇಲೆ ಕುಳಿತು ಕಾಫಿಯನ್ನು ಕುಡಿಯುತ್ತಿರುತ್ತಾರೆ. ಲೇ ನಯನ ಬಾಯಿಲ್ಲಿ ಎಂದು ಕರೆಯಲು ನಯನ ಅಲ್ಲಿಗೆ ಓಡಿ ಬಂದು ಏನು ಚಿಕ್ಕಮ್ಮ ಎಂದು ಕೇಳುತ್ತಾಳೆ. ಹೋಗು ಬೇಗ ಬೇಗ ತಿಂಡಿ ಮಾಡು, ಟೈಮ್ ಆಗುತ್ತಿದೆ, ನಿಮ್ಮ ಚಿಕ್ಕಪ್ಪ ಎಲ್ಲೋ ಆಚೆ ಹೋಗ್ಬೇಕಂತೆ ಎಂದು ಹೇಳಿ ಅಲ್ಲಿಂದ ಅವರು ಕೂಡ ತನ್ನ ರೂಮಿನತ್ತ ಎದ್ದಿ ಹೋಗುತ್ತಾರೆ. ಏಳಾಳ ಕುಟುಂಬ ಕೂಡ ತುಂಬ ಶ್ರೀಮಂತರ ಅಲ್ಲದಿದ್ದರೂ ಕೂಡ ಸ್ವಲ್ಪ ಶ್ರೀಮಂತರೇ. ಅವರದೇ ಆದ ಸ್ವಂತ ಮನೆ ಮತ್ತು ಸ್ವಂತ ಸಣ್ಣ ಪುಟ್ಟ ಬಿಸಿನೆಸ್ ಕೂಡ ಇದೆ. ತಮ್ಮದೇ ಆದ ಕಾರ್ ಕೂಡ ಇಟ್ಟುಕೊಂಡಿದ್ದಾರೆ. ಎಲ್ಲ ಪ್ರಾಪರ್ಟಿ ನಯನ ಮತ್ತು ಅವಳ ಅಕ್ಕನಿಗೆ ಸೇರಿದ್ದು. ಅವರ ಅಪ್ಪ ಅಮ್ಮ ಬೇಗ ತೀರಿಕೊಂಡ ಕಾರಣ ಆ ಎಲ್ಲ ಪ್ರಾಪರ್ಟಿಯನ್ನು ಅವರ ಚಿಕ್ಕಪ್ಪ ಚಿಕ್ಕಮ್ಮನೆ ಮೇಂಟೈನ್ ಮಾಡುತ್ತಾ ಇದ್ದಾರೆ. ನಯನ ಅಂದು ಹೇಳಿ ಅಡುಗೆ ಮನೆಗೆ ವಾಪಸ್ ಹೋಗುತ್ತಾಳೆ. ಅಡಿಗೆ ಮನೆಯಲ್ಲಿ ಪಲಾವ್ ಮಾಡುವ ಸಲುವಾಗಿ ಎಲ್ಲ ತರಕಾರಿಗಳನ್ನು ಹೆಚ್ಚುತ್ತಾ ಪಲಾವನ್ನು ಮಾಡಿ ಅದಕ್ಕೆ ಮೊಸರು ಬಜ್ಜಿಯನ್ನು ಮಾಡಿ ಇಟ್ಟು ತನ್ನ ರೂಮಿನತ್ತ ಬರುತ್ತಾಳೆ. ಬಂದು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಲೇಜಿಗೆ ಹೋಗೋ ಸಲುವಾಗಿ ತನ್ನ ಬ್ಯಾಗನ್ನು ಎತ್ತಿಕೊಂಡು ಆಚೆ ಬರುತ್ತಾಳೆ. ವಿನೋದ್ ಮತ್ತು ಸರಿತಾರವರು ಕೂಡ ಡೈನಿಂಗ್ ಟೇಬಲ್ ಬಳಿ ಬರುತ್ತಾರೆ. ಅಲ್ಲಿಗೆ ನಯನ ಕೂಡ ಬರುತ್ತಾಳೆ. ಬಂದು ನಯನ ಇಬ್ಬರಿಗೂ ತಿಂಡಿಯನ್ನು ಬಡಿಸುತ್ತಾ, ಚಿಕ್ಕಮ್ಮ ನನಗೆ ಕಾಲೇಜಿಗೆ ಲೇಟ್ ಆಗ್ತಾ ಇದೆ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಎಂದು ಹೇಳುತ್ತಾಳೆ. ಅದಕ್ಕೆ ಅವಳ ಚಿಕ್ಕಮ್ಮ, ಏನು ಕಾಲೇಜೋ ಏನೋ, ನೀನು ಓದಿ ಯಾರನ್ನು ಉದ್ಧಾರ ಮಾಡಬೇಕಾಗಿದೆ, ನೀನು ಇವಾಗ ಓದಿ ಏನು ಮಾಡ್ತೀಯಾ ಎಂದು ಹೇಳಲು ವಿನೋದ್ ಅವರು, ಸರಿತಾ ಯಾಕೆ ಮಗುಗೆ ಹಂಗಂತಿದ್ದೀಯಾ, ಅವಳು ಮದುವೆ ಫಿಕ್ಸ್ ಆಗೋ ತನಕನಾದರೂ ಕಾಲೇಜಿಗೆ ಹೋಗಲಿ ಬಿಡು ಅಂತ ಹೇಳುತ್ತಾರೆ. ಅದಕ್ಕೆ ಅದು ಆಗಲ್ಲ ಅಂತ ಹೇಳಲು ಮಾತನ್ನು ತಡೆದ ವಿನೋದ್ ಅವರು, ಸಾಕು ಮಾಡು ಸರಿತಾ, ಮಾತು ನಿಲ್ಲಿಸು, ಅವಳಿಗೆ ಮದುವೆ ಫಿಕ್ಸ್ ಆದಮೇಲೆ ನಾನೇ ಕಾಲೇಜಿಗೆ ಹೋಗೋದು ನಿಲ್ಲಿಸಲು ಹೇಳುತ್ತೇನೆ, ಅಲ್ಲಿಯವರೆಗೂ ನೀನು ಸುಮ್ಮನೆ ಇದ್ದು ಬಿಡು ಅಂತ ಹೇಳಿ ಅಲ್ಲಿ ನಿಲ್ಲದೆ ಎದ್ದು ತಮ್ಮ ಕೆಲಸದ ಕಡೆ ಗಮನ ಕೊಡಲು ಮನೆಯಿಂದ ಆಚೆ ಹೋಗುತ್ತಾರೆ. ಸರಿತಾರವರು ಗೊಣಗಿಕೊಂಡು, ಇವಳೊಬ್ಬಳು ಅನಿಷ್ಟದವಳು, ಇವಳಿಂದ ನಾನು ನನ್ನ ಗಂಡ ಕಿತ್ತಾಡಬೇಕು ಎಂದು ತಮ್ಮ ರೂಮಿಗೆ ಎದ್ದು ಹೋಗುತ್ತಾರೆ. ಅವರು ಹೋಗುತ್ತಲೇ ನಯನ ತನ್ನ ಬ್ಯಾಗನ್ನು ಎತ್ತುಕೊಂಡು ಕಾಲೇಜಿಗೆ ಹೋಗುವ ಸಲುವಾಗಿ ಮನೆಯಿಂದ ಆಚೆ ಹೋಗುತ್ತಾಳೆ. ಕತೆ ಮುಂದುವರಿಯುವುದು. ಈ ನನ್ನ ಹೊಸ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ.